ಬಡ್ಜೆಟೆಲ್ಲ ನಿಗದಿ ಮಾಡಿಲ್ಲ. ಮೂಡಾದಲ್ಲಿ 300 ಕೋಟಿನ 400 ಕೋಟಿ ತಗೊಂಡು ಮೈಸೂರು ಗ್ರೇಟರ್ ಮಾಡಿ ಅಂದರೆ ಆಗುತ್ತಾ? ಮೈಸೂರು ಗ್ರೇಟರ್ ಆದರೆ ಪಾರ್ಕ್ ಮಾಡಿ ಅಂತಾರೆ. ಒಂದು ಪಾರ್ಕ್ ಮಾಡ್ಬೇಕಾದ್ರೆ ಮಿನಿಮಮ್ 20 ಲಕ್ಷ ಇಲ್ಲದೆ 25 ಲಕ್ಷ ಇಲ್ಲದೆ ಆಗಲ್ಲ. ಗ್ರೇಟರ್ ಮೈಸೂರು ಏರಿಯಾ ಬಿಡಿ ಸರ್, ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿರೋ ಜಾಗ ಕಾರ್ಪೊರೇಷನ್ ಅವ್ರು ಹೆಂಗ್ ಮೇಂಟೈನ್ ಮಾಡಿ LED ಲೈಟ್ನ ಪ್ರೈವೇಟ್ ಅವ್ರಿಗೆ ವಹಿಸ್ಬಿಟ್ಟಿದ್ದೀವಿ, ನಮ್ಗೆ ದುಡ್ಡು ಕಮ್ಮಿ ಬರುತ್ತೆ ಅಂತೇಳಿ. ಫಸ್ಟು ಭಾಳ ಬೆಳಕಿತ್ತು, ಈಗ ದೀಪ ಹೊಡೆದಂಗೆ ಉರಿತದೆ. ನಾವೇನಾದ್ರು 1000 ಲೈಟ್ ಹಾಕ್ಬೇಕಂದ್ರೆ ನಾವು ಯುಡಿಗೆ ಬರೀಬೇಕು. ಈ ನಾವು ಲೈಟ್ ಹಾಕ್ಬೇಕಾದ್ರೆ ಈ ಬೃಹತ್ ಮೈಸೂರು ಆದರೆ ಎಲ್ಲಿಂದ ನಮ್ಮ ಪ್ರಾವಿಷನ್ ಇದೆ? ಗ್ರೇಟರ್ ಮೈಸೂರು ಮಾಡ್ತಿರೋದು ಅಥವಾ ಟೆಕ್ನಿಕಲ್ ಇಶ್ಯೂಗೋಸ್ಕರ ಡಿಲೇ ಆಗ್ತಿದೆ. ಈ ಗ್ರೇಟರ್ ಮೈಸೂರು ಮಾಡಬೇಕಾದ್ರೆ ನಾವು ಹಿಂದೆ ನಗರ ಪಾಲಿಕೆಯಲ್ಲಿ ಇದ್ದಾಗ ನಾವು ಆ ಸಬ್ಜೆಕ್ಟ್ ಬಂದಿತ್ತು. ನಾವು ಅವತ್ತೇ ಹೇಳಿದ್ವಿ, ಯಾವಾಗ ಈ ಸ್ವಲ್ಪ ಟೈಮಲ್ಲಿ ಕೊನೆಯಲ್ಲಿ ಅವಾಗ ಏನು ಹೇಳಿದ್ವಿ, ಈಗಲಿಂದಲೇ ಪ್ರೊಸೆಸ್ ಶುರು ಮಾಡಿ. ಈಗ ಶುರು ಮಾಡಿದ್ರೆ ಅಟ್ಲೀಸ್ಟು ನಮಗೆ ಎಷ್ಟೋ ಆಯಿತು. ಗ್ರೇಟರ್ ಮೈಸೂರು ಮಾಡೋರು ಬಡ್ಜೆಟೆಲ್ಲ ನಿಗದಿ ಮಾಡಿಲ್ಲ. ಗ್ರೇಟರ್ ಮೈಸೂರು ಮಾಡಬೇಕಾದ್ರೆ ಮೂಡಾದಲ್ಲಿ 300 ಕೋಟಿನ 400 ಕೋಟಿ ತಗೊಂಡು ಮೈಸೂರು ಗ್ರೇಟರ್ ಮಾಡಿ ಅಂದರೆ ಆಗುತ್ತಾ? ಅದರಲ್ಲಿ ನಿಗದಿ ಮಾಡಬೇಕು. ಮಿನಿಮಮ್ಮು ನೋಡಿ, ಮೈಸೂರು ಗ್ರೇಟರ್ ಆದರೆ ಇವತ್ತು ಏನೇನು ಡೆವಲಪ್ ಮಾಡಿ ಯಾರ್ಯಾರು ಲೇಔಟ್ಗಳು ಮಾಡಿ ಬಿಟ್ಟಿದ್ದಾರೆ, ಅವ್ರು ಯಾವಾಗಲೂ ಕಳಪೆ ಕಾಮಗಾರಿಗಳು ಮಾಡಿರ್ತಾರೆ. ರೋಡ್ ಕಿತ್ತೋಗಿರ್ತದೆ, ಪಾರ್ಕ್ ಹೋಗಿರ್ತದೆ, UGD ಹೋಗಿರ್ತದೆ, ಎಲ್ಲವನ್ನೂ ಸಹ ಹೋಗಿರ್ತದೆ. ಅಲ್ಲಿ ಗ್ರೇಟರ್ ಮೈಸೂರು ಆಯ್ತಾ ಇದ್ದಂಗೆ ಆ ವ್ಯಾಪ್ತಿಗೆ ನಗರ ಪಾಲಿಕಾ ಸದಸ್ಯರು ಬರ್ತಾರೆ. ಜನ ಒತ್ತಡ ಏನು ಮಾಡ್ತಾರೆ, ಪಾರ್ಕ್ ಮಾಡಿ ಅಂತಾರೆ. ಒಂದು ಪಾರ್ಕ್ ಮಾಡ್ಬೇಕಾದ್ರೆ ಮಿನಿಮಮ್ಮು 20 ಲಕ್ಷ ಇಲ್ಲದೆ 25 ಲಕ್ಷ ಇಲ್ಲದೆ ಆಗಲ್ಲ. ಅದಕ್ಕೆಲ್ಲ ದುಡ್ಡು ತರಬೇಕು. ಎಷ್ಟು ಪಾರ್ಕ್ ಸೇರುತ್ತೆ? ಈಗ ಮೂಡಾದಲ್ಲಿ ಏನಿದೆ ಕಾನೂನು, 1 ಎಕರೆ ಲೇಔಟ್ ಮಾಡಿ CM ಬಿಡಬೇಕು, ಪಾರ್ಕ್ ಬಿಡಬೇಕು, ಎಲ್ಲ ಬಿಡಬೇಕು. ಅದನ್ನೆಲ್ಲ ಪಾರ್ಕ್ಗಳನ್ನು ಇವ್ರು ಏನು ಮಾಡಿರ್ತಾರೆ, ಯಾವುದೋ ಆವತ್ತಿನ ಕಾಲದಲ್ಲಿ 4 ಗಿಡ ಇಟ್ಬಿಟ್ಟು ಫೆನ್ಸಿಂಗ್ ಮಾಡಿ ಬಿಟ್ಟಿರ್ತಾರೆ. ನಾಳೆ ಜನ ಹೋಗಲ್ಲಿ ಇರೋಕ್ಕಾಯ್ತದ? ಅಟ್ಲೀಸ್ಟ್ ಪಾರ್ಕ್ ಅಂದಾಗ ಒಂದಿಷ್ಟು ಗಿಡಗಳಿರಬೇಕು, ಎಲ್ಲ ನೀಟಾಗಿ ವ್ಯವಸ್ಥಿತವಾಗಿ ಇದಾಗಿರಬೇಕು, ಗ್ರಿಲ್ಸ್ ಹಾಕಿರಬೇಕು, ವಾಕಿಂಗ್ ಪಾತ್ ಇರಬೇಕು. ಎಲ್ಲಿರ್ತದೆ? ಲೈಟ್ ಇರಬೇಕು. ಲೈಟು, ವಾಕಿಂಗ್ ಪಾತು ಮತ್ತು ಗಿಡಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಡೆವಲಪ್ಮೆಂಟ್ಸ್ಗಳೆಲ್ಲ ಆಗ್ಬೇಕಾರೆ. ಗ್ರೇಟರ್ ಮೈಸೂರು ಏರಿಯಾ ಬಿಡಿ ಸರ್, ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿರೋ ಜಾಗ ಕಾರ್ಪೊರೇಷನ್ ಅವ್ರು ಹೆಂಗ್ ಮೇಂಟೈನ್ ಮಾಡ್ತಾರೆ? ಮೂಡಾದವರು ಮೂಡಾ ಲಿಮಿಟ್ಸ್ ಅಲ್ಲಿರೋ ಪಾರ್ಕ್ಗಳು ಏನು ಮೇಂಟೈನ್ ಮಾಡ್ತಾರೆ, ಅವ್ರ ಸ್ಥಿತಿಗಳೇನು ಅದನ್ನ ರಂಗಸ್ವಾಮಿ ಸರ್, ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ನಾವು ನಗರ ಪಾಲಿಕೆಯಿಂದನೇ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ನಾವು ಯಾವುದು LED ಲೈಟ್ನ ನಾವು UDಯಿಂದ ಬಂದು ಚರ್ಚೆ ಆಗಿ LED ಲೈಟ್ನ ಪ್ರೈವೇಟ್ ಅವ್ರಿಗೆ ವಹಿಸ್ಬಿಟ್ಟಿದ್ದೀವಿ, ನಮ್ಗೆ ದುಡ್ಡು ಕಮ್ಮಿ ಬರುತ್ತೆ ಅಂತೇಳಿ ಬಿಲ್ಲು ನಮಗೆ ಎಷ್ಟೋ ಒಂದು 5-6 ಕೋಟಿ ಬರ್ತಾಯಿತ್ತು. ಇವ್ರು ಬಂದ್ಬಿಟ್ಟು ನಾವೆಲ್ಲ ಕಮ್ಮಿ ಮಾಡ್ತೀವಿ, ನಾವೇ ಲೈಟ್ಗಳು ಹಾಕ್ತೀವಿ ಅಂದರೆ ಎಲ್ಲ ಕಿತ್ಕೊ ಹೋದ್ರು ಲೈಟ್ಗಳನ್ನ. ಯಾವ ಲೈಟ್ಗಳನ್ನ? ದೊಡ್ಡ ದೊಡ್ಡ ಐಮಾಸ್ ಲೈಟು ಮತ್ತು ಇದ್ದಂಥ ಕೆಲವು ಲೈಟ್ಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ಇವ್ರು LED ಲೈಟ್ ಹಾಕಿದ್ರು. ಫಸ್ಟು ಭಾಳ ಬೆಳಕಿತ್ತು, ಈಗ ದೀಪ ಹೊಡೆದಂಗೆ ಉರಿತದೆ. ಆಯಿತು, ನಮ್ಗೆ ಸೇವ್ ಆಯಿತು, ಮೈಸೂರಿನ ಅದು ಒಪ್ಕೊಳ್ಳೋಣ, ಆಯಿತು. ಅದಾದಮೇಲೆ ಇಲ್ಲಿವರೆಗೂ ಒಂದೇ ಒಂದು ಲೈಟನ್ನು ನಾವು ಎಕ್ಸ್ಟ್ರಾ ಕೊಡೋಕ್ಕೆ ಪ್ರಾವಿಷನ್ ಇಲ್ಲ. ನಾವೇನಾದ್ರು 1000 ಲೈಟ್ ಹಾಕ್ಬೇಕಂದ್ರೆ ನಾವು UDಗೆ ಬರೀಬೇಕು, UDನಲ್ಲಿ ಬರೆದು ಪರ್ಮಿಷನ್ ತಗೊಂಡು ಹಾಕಬೇಕು. ಈ ಸ್ಥಿತಿ ನಿರ್ಮಾಣ ಆಗಿದೆ. ಈ ನಾವು ಲೈಟ್ ಹಾಕಬೇಕಾದ್ರೆ ಈ ಬೃಹತ್ ಮೈಸೂರು ಆದರೆ ಎಲ್ಲಿಂದ ನಮ್ಮ ಪ್ರಾವಿಷನ್ ಇದೆ?